ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಹೊಸದಾಗಿ ಯಾರೆಲ್ಲ 2024ರಲ್ಲಿ ಹೊಸದಾಗಿ ಯೂಟ್ಯೂಬನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ಅಥವಾ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ, ಸೊ ನಿಮ್ಮೊಂದು ಸಲಹೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗೆಲ್ಲ ಯಾರೆಲ್ಲ ಯೂಟ್ಯೂಬನ್ನ ಸ್ಟಾರ್ಟ್ ಮಾಡ್ಕೊಂಡು ವಿಡಿಯೋನ ಮಾಡ್ತಾರೆ ಅವರು ಕೂಡ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವು ಅತಿ ಬೇಗದಲ್ಲಿ 4000 ವಾಚ್ ಅವರ್ಸ್ ಅಥವಾ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ನೀವು ದುಡ್ಡನ್ನು ಮಾಡ್ಕೋಬೇಕಾದ್ರೆ ಈ ಒಂದು ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ತಪ್ಪು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಒಂದು ಮೈಂಡಲ್ಲಿ ಇರೋದೇನಂತಂದರೆ, ನಾವು 1000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೇಕು, 4000 ವಾಚರ್ಸನ್ನು ಮಾಡಿ ಅರ್ನಿಂಗ್ನ ಶುರು ಮಾಡಬೇಕು. ಹಾಗೆ ಅಂದ್ಕೊಂಡು ಎಲ್ಲರೂ ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಅಂದುಕೊಂಡಂತೆ ವ್ಯೂಸ್ ಆಗಲಿ ಅಂದುಕೊಂಡಂತೆ ಸಬ್ಸ್ಕ್ರೈಬರ್ಸ್ ಆಗಲಿ ಬರೋದಿಲ್ಲ. ಹಾಗಾಗಿ ನಾವು ಅದಕ್ಕಾಗಿ 1 ವರ್ಷ ಒಳಗಾಗಿ ನಾವೆಲ್ಲ ಮಾಡ್ಕೋಬೇಕನ್ನೋ ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ ನಮಗೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ಯಾಕೆ ನಮಗೆ ವ್ಯೂಸ್ ಬರ್ತಾಯಿಲ್ಲ, ಯಾಕೆ ನಮ್ಮ ಚಾನಲ್ ಗ್ರೋ ಆಗ್ತಾಯಿಲ್ಲ ಅಂತ ನಾವು ಟೆನ್ಷನ್ಲಿ ಬಿದ್ದು ಬಿಡ್ತೀವಿ. ಸೊ ನಾವು ಏನು ಮಾಡ್ತೀವಿ, ಅದಕ್ಕೆ ತಕ್ಕಂತೆ ವಿಡಿಯೋ ಆಗಲಿ ಅಥವಾ ತಕ್ಕಂತೆ ಥಂಬ್ನೇಲ್ ಆಗಲಿ ನಾವು ಯಾವುದನ್ನು ಟ್ರೈ ಜಾಸ್ತಿ ಮಾಡಲ್ಲ. ನಮ್ಗೆ ವ್ಯೂಸ್ ಬೇಕು ಮತ್ತು ಸಬ್ಸ್ಕ್ರೈಬ್ ಬೇಕು ಅನ್ನೋ ತಲೆಯಲ್ಲಿ ಮಾತಾಡಿರುತ್ತೆ. ಆದರೆ ಅದಕ್ಕೆ ತಕ್ಕಂತೆ ವಿಡಿಯೋ ನಾವು ಮಾಡಬೇಕಾ ಅಥವಾ ಮಾಡಬಾರ್ದು ಅನ್ನೋದು ನಮಗೆ ತಿಳಿಯೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಏನು ಮಾಡೋದಂತ ನಾವು ಯೋಚನೆ ಮಾಡ್ತಾ ಏನು ಮಾಡ್ತೀವಿ, ಆದಷ್ಟು ಬೇಗ ನಾವು ಹೇಗಾದರೂ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ಸ್ ಆಗುತ್ತೆ, ವಾಚ್ ಅವರ್ಸ್ ಆಗಲಿ ಕಂಪ್ಲೀಟ್ನ ಮಾಡಿಬಿಡೋಣ, ನಮ್ಮ ಚಾನಲ್ನ ನಾವು ಮಾನಿಟೈಸೇಷನ್ ಮಾಡ್ಕೊಂಬಿಡೋಣ ಅಂತ ಒಂದು ತಲೆಯಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಏನು ಮಾಡೋಕ್ಕೆ ಹೋಗ್ತೀವಿ, ಇಲ್ಲಿ ಶಾರ್ಟ್ಕಟನ್ನು ಟ್ರೈ ಮಾಡ್ತೀವಿ. ಈಗ ನಾವು ಬೇಗ ಸಬ್ಸ್ಕ್ರೈಬರ್ಸ್ ಮತ್ತು ಬೇಗ ವಾಚ್ ಅವರ್ಸ್ ನಮಗೆ ಡೈಲಿ ವಿಡಿಯೋ ಮಾಡಿ ಹಾಕೋದ್ರಿಂದ ಆಗ್ತಾಯಿಲ್ಲ. ಸೊ ಹಾಗಾಗಿ ಏನಾದರೂ ನಾವು ಬೇರೆ ಒಂದು ಥರ ಟ್ರೈ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಗ್ಬೋದು, ವಾಚ್ ಅವರ್ಸನ್ನು ನಾವು ಕಂಪ್ಲೀಟ್ ಮಾಡ್ಕೋಬೋದಲ್ಲ ಅನ್ನೋ ಒಂದು ತಲೆಯಲ್ಲಿ ಎದುರಿಗೂ ಬಂದೇ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತ ಆ ಕಡೆ ಈ ಕಡೆ ಎಲ್ಲ ಕಡೆ ವಿಚಾರಿಸಿ ಏನು ಮಾಡ್ತೀವಿ ಅಂತ, ಯಾರಾದ್ರು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತಾರಾ ಅಥವಾ ವಾಚ್ ಅವರ್ಸ್ ಮಾಡಿಕೊಡ್ತಾರಾ ಅಂತ ಈ ರೀತಿ ನಾವು ಕೇಳ್ತಾ ಹೋಗ್ತೀವಿ. ಸೊ ಆ ರೀತಿಯಾದಂಥ ಒಂದು ಹಲವಾರು ಕಡೆ ಇದಾವೆ ಅಂತ. ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಮತ್ತು 4000 ವಾಚ್ ಅವರ್ಸನ್ನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ಆ ಕಂಪ್ಲೀಟ್ ಮಾಡಿದ ತಕ್ಷಣ ಆಗ್ಬೋದು ನಿಮ್ಮ ಚಾನಲ್ ನೀವು ಮಾನಿಟೈಸೇಷನ್ ಮಾಡ್ಕೋಬೋದು. ಸೊ ಈ ಪ್ಲಾನಲ್ಲಿ ಎಲ್ಲರೂ ಏನಾಗ್ತಾರೆ ಅಂದರೆ, ಹೌದಪ್ಪ ನಾವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಡೋಣ, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೋತಾರೆ. ಕೆಲವರು ಮಾಡಿಸ್ಕೊಂಡು ಕೂಡ ಬಿಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಚಾನಲ್ ಒಂದು ವೇಳೆ ಮಾನಿಟೈಸೇಷನ್ ಆದರೂ ಕೂಡ ಏನಾಗುತ್ತೆ ಅಂತಂದರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಸೊ ಯೂಟ್ಯೂಬ್ ಅವ್ರನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಕೊಡ್ತಾರೆ ಅಥವಾ ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಸ್ತಾರೆ, ಅದು ಬೇರೆ ವಿಷಯ. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ, ನೀವು ಏನಾದರೂ ಒಂದು ವೇಳೆ ಈ ರೀತಿ ತಪ್ಪನ್ನು ಮಾಡಿದರೆ, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ವಾಚ್ ಅವರ್ಸ್ ಆಗಲಿ ತೊಗೊಂಡಿದ್ರೆ ಅದು ಅಲ್ಲಿಗೆ ಸೀಮಿತ ಆಗಿರುತ್ತೆ. ಆಮೇಲೆ ನಿಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೂ ಕೂಡ ಮುಂದೆ ನಿಮಗೆ ವ್ಯೂಸ್ ಬರೋಲ್ಲ. ಯಾಕಂದರೆ ನೀವು ತೊಗೊಂಡಿರೋದು ಫೇಕ್ ಇರುವಂಥ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಮತ್ತು ವಾಚ್ ಅವರ್ಸ್ ಏನಿರುತ್ತೆ ಅದು ಆ ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ನಿಮಗೆ ವ್ಯೂಸ್ ಬರೋಲ್ಲ, ವಾಚ್ ಅವರ್ಸ್ ಬರೋಲ್ಲ. ಯಾಕಂದರೆ ನಿಮ್ಮ ಚಾನಲ್ ವೈರಲ್ ಇರಲ್ಲ ಮತ್ತು ನಿಮ್ಮ ವಿಡಿಯೋಸ್ ಕೂಡ ವೈರಲ್ ಇರಲ್ಲ. ಯಾಕಂದರೆ ನೀವು ವಾಚ್ ಅವರ್ಸ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಆಗೋದು ನೀವು ಕೊಂಡ್ಕೊಂಡಿರ್ತೀರ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ನಾನು ಹೇಳೋದು ಏನಪ್ಪ ಅಂದರೆ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ, ಕಷ್ಟಪಟ್ಟು 2 ವರ್ಷ ಆಗಲಿ 1 ವರ್ಷ ಆಗಲಿ 3 ವರ್ಷ ಆಗಲಿ ಹೋಗಲಿ ಅದು. ಆದರೆ ನಿಮ್ಮ ಚಾನಲ್ ಜೆನ್ಯೂನ್ ಆಗಿ ವ್ಯೂಸ್ ಅಥವಾ ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ಸ್ ಬರೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ನೀವು ಒಳ್ಳೆ ಕಂಟೆಂಟ್, ಒಳ್ಳೆ ಥಂಬ್ನೇಲ್, ಒಳ್ಳೆ ಟೈಟಲ್ನ ಹಾಕಿದರೆ ಖಂಡಿತವಾಗಲೂ ಜನ ಏನು ಮಾಡ್ತಾರೆ, ನಿಮ್ಮ ವಿಡಿಯೋ ನೋಡಿ ನಿಮ್ಮನ್ನು ಯಾವತ್ತೂ ಕೈ ಬರೋದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಹಾದಿಲಿ ನೀವು ಹೋಗಬೇಕಾಗುತ್ತೆ. ಅದು ಬಿಟ್ಟು ನೀವು ಶಾರ್ಟ್ಕಟ್ ದಾರಿಯಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಮುಂದಿನ ನಿಮ್ಮ ಯೂಟ್ಯೂಬಿಂದ ತೊಂದರೆ ಆಗಲಿಲ್ಲ ಅಂತಂದ್ರೆ ಕೂಡ ನಿಮಗೆ ಸ್ವತಃ ನಿಮ್ಮ ವಿಡಿಯೋಗೆ ವ್ಯೂಸ್ ಬರೋಲ್ಲ. ಯಾಕಂದರೆ ಜನ ನಿಮ್ಮ ವಿಡಿಯೋ ನೋಡಿಲ್ಲ. ಯಾಕಂದರೆ ಜನಕ್ಕೆ ನೀವು ಗೊತ್ತಿರಲ್ಲ. ಸೊ ನೀವು ಯಾವ ರೀತಿ ಒಂದು ದಿನದಿಂದ 2 ದಿನದಿಂದ 3 ದಿನದಿಂದ ಈ ರೀತಿ ವಿಡಿಯೋ ಮಾಡ್ತಾ ಜನಕ್ಕೆ ಹತ್ತಿರ ಆಗ್ತಿರೋ ಆ ರೀತಿ ಏನಾಗುತ್ತೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವಾಚ್ ಅವರ್ಸ್ ಆಗಿದ್ದು ಸಿಗ್ತವೆ. ಅದು ಬಿಟ್ಟು ನೀವು ಒಂದೇ ಟೈಮಲ್ಲಿ ನಾವು ವಾಚ್ ಅವರ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮನಿ ಅರ್ನ್ ಮಾಡ್ತೀನಿ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಎಲ್ಲ ಒಂದು ಕೆಲಸದಲ್ಲಿ ಏನಾಗ್ತದೆ ಆಗುತ್ತೆ ಏನಂತಂದರೆ, ಒಂದು ಶ್ರಮ ಅನ್ನೋದು ಬೇಕು, ಕಷ್ಟ ಅನ್ನೋದು ಬೇಕು, ಅಂದಾಗಲೇ ನೀವು ಮುಂದೆ ಹೋಗಕ್ಕೆ ಸಾಧ್ಯ ಆಗೋದು. ನಾವು ಇಲ್ಲಪ್ಪ ಡೈರೆಕ್ಟಾಗಿ ಮುಂದೆ ಹೋಗ್ತೀನಿ ಅಂದರೆ ಯಾವ ಕಾರಣಕ್ಕೂ ಆಗೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಕೂಡ ಈ ಒಂದು ದಾರಿನ ಹಿಡಕ್ಕೆ ಹೋಗ್ಬಿಡಿ. ಸಬ್ಸ್ಕ್ರೈಬರ್ಸನ್ನು ಕೊಂಡ್ಕೊಳ್ಳೋದಾಗಲಿ ಅಥವಾ ವಾಚ್ ಅವರ್ಸನ್ನು ದುಡ್ಡು ಕೊಟ್ಟು ಮಾಡಿಸ್ಕೋದಾಗಲಿ ಈ ರೀತಿ ಯಾರು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇದು ನಿಮ್ಮ ಚಾನಲ್ಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಿಮ್ಮ ಚಾನಲ್ ಯಾವುದೇ ರೀತಿ ಗ್ರೋ ಆಗಲ್ಲ ಮತ್ತು ಯೂಟ್ಯೂಬರ್ ಕೂಡ ಇದಕ್ಕೆ ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಿರೋ, ಮಾಡಬೇಕಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಈ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಎಲ್ಲರಿಗೂ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದಿರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಯೂಟ್ಯೂಬರ್ಸ್ ಏನಿದ್ದಾರೆ ಬೆಳಿಬೇಕು ಅನ್ನೋದು ನನಗೊಂದು ಆಸೆ. ಸೊ ನಾವು ಕೂಡ ಎಲ್ಲರೂ ಬೆಳೆಯೋಣ, ಎಲ್ಲರನ್ನ ಬೆಳೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕೆಲಸನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೆನ್ಯೂನ್ ಆಗಿರುವಂಥ ವ್ಯೂಸ್ ಆಗಿರ್ಬೋದು, ಜೆನ್ಯೂನ್ ಆಗಿರುವಂಥ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನೀವು ಪಡ್ಕೊಂಡ್ರೆ ನಿಮ್ಮ ಚಾನಲ್ 100% ಗ್ರೋ ಆಗುತ್ತೆ. ಇಂದಲ್ಲ ನಾಳೆ 1 ವರ್ಷ ಆಗಲಿ 2 ವರ್ಷ ಆಗಲಿ ನೀವು ವೇಟ್ ಮಾಡಿದರೆ ಅದಕ್ಕೆ ವೇಟ್ ಮಾಡಿದಂತೆ
ದುಪ್ಪಟ್ಟು ಹಣನ ನೀವು ಯೂಟ್ಯೂಬಲ್ಲಿ ದುಡಿತೀರ. ಅದನ್ನು ಬಿಟ್ಟು ಶಾರ್ಟ್ಕಟ್ಲಿ ಹೋದರೆ ನೀವು ಇಷ್ಟು ದಿನ ಕಷ್ಟಪಟ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ ಒಂದು ಲೈಕನ್ನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.